ಪಕ್ಷದ ಕಚೇರಿಯ ಪ್ರಾರಂಭೋತ್ಸವದಲ್ಲಿ ಸೇರಿದ್ದೇವೆ. ಈ ದಿವಸ ನಮ್ಮ ನೆಚ್ಚಿನ ಯುವ ನಾಯಕರಾದಂಥ ನಿಖಿಲ್ ಅಣ್ಣವರು ಇವತ್ತು ಒಳ್ಳೆ ದಿವಸ ಇದೆ. ನಮ್ಮ ಕಚೇರಿ ಏನು ಭಾಳ ದಿನಗಳಿಂದ ನಮ್ಮ ಕೊರತೆ ಇತ್ತು, ಅದನ್ನು ಪ್ರಾರಂಭ ಮಾಡೋಣ ಅಂತೇಳಿ ಒಂದು ಸುಸಜ್ಜಿತವಾದಂಥ ಜಿಲ್ಲೆಯ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಭಾಳ ಸರಳವಾಗಿ ಬಸ್ ನಿಲ್ದಾಣಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕಟ್ಟಡವನ್ನು ಹುಡುಕಿ ಇವತ್ತು ಇಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡಿದ್ದೇವೆ. ರಾಮನಗರ ಜಿಲ್ಲಾ JDSನ ಕಚೇರಿ ಹಾಗೂ ರಾಮನಗರ ತಾಲೂಕಿನ JDS ಘಟಕದ ಕಚೇರಿ ಎರಡೂ ಕೂಡ ಒಂದೇ ಕಾಂಪ್ಲೆಕ್ಸಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇದನ್ನು ನಾನು ಈಗಾಗಲೇ ಹೇಳಿದಂಗೆ ನಿಖಿಲ್ ಅಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಕುಮಾರಣ್ಣವರು ಮತ್ತು ನಿಖಿಲ್ ಅಣ್ಣವ್ರಿಗೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನಮ್ಮ NDA ಮಿತ್ರಕೂಟದಲ್ಲಿ ನಾವೇನಿದ್ದೇವೆ, ಮೋದಿಜಿಯವರು ನಮ್ಮ ಇಬ್ಬರು ನಾಯಕರುಗಳಿಗೆ ಇವತ್ತು ಆಹ್ವಾನ ಕೊಟ್ಟಿರೋದ್ರಿಂದ ಅವರ ಭೇಟಿಗೆ ಅವರು ತೆರಳಬೇಕಾದಂಥ ಅನಿವಾರ್ಯತೆಯಿಂದ ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿಲ್ಲ. ಉಳಿದಂತೆ ನಾವು ಜಿಲ್ಲೆಯ ನಮ್ಮ ಎಲ್ಲ ನಾಯಕರುಗಳು ಇವತ್ತಿಲ್ಲಿ ಈ ಪ್ರಾರಂಭೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಕೊರತೆ ಇತ್ತು, ನಮಗೆ ಒಂದು ಒಳ್ಳೆ ಕಚೇರಿ ಬೇಕು ಅಂತೇಳಿ. ನಮ್ಮ ಜಿಲ್ಲಾಧ್ಯಕ್ಷರು ಜಯಮುತ್ತವರು, ನಮ್ಮ ಶಿವಲಿಂಗಪ್ಪ ಅವರು ಎಲ್ಲ ಸೇರಿ ಇವತ್ತು ಒಳ್ಳೆಯ ಜಾಗದಲ್ಲಿ ನಾವು ಈ ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕರ್ತರುಗಳು, ಮುಖಂಡರುಗಳು, ನಮ್ಮ ಪಕ್ಷದ ಕಾರ್ಯಕ್ರಮ, ನಮ್ಮ ಪಕ್ಷದ ಆಚಾರ ವಿಚಾರಗಳು, ನಮ್ಮ ಪಕ್ಷದಲ್ಲಿ ಏನೆಲ್ಲ ಸಭೆ ಸಮಾರಂಭಗಳು ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕು, ಪ್ರೊಟೆಸ್ಟ್ಗಳಾಗಬೇಕು, ಸೊ ಇವೆಲ್ಲವಕ್ಕೂ ಒಂದು ಕೇಂದ್ರ ಕಚೇರಿ ಈ ಜಾಗ ಆಗಿರ್ತದೆ. ಸೊ ಈ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ, ಯುವ ಮುಖಂಡರಿಗೆ, ಮಹಿಳಾ ಮುಖಂಡರಿಗೆ ನಾನು ಪಕ್ಷದ ಪರವಾಗಿ, ಕುಮಾರಣ್ಣವ್ರ ಪರವಾಗಿ, ನಿಖಿಲ್ ಅಣ್ಣವ್ರ ಪರವಾಗಿ ಎಲ್ರಿಗೂ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಮಾಧ್ಯಮ ಸ್ನೇಹಿತರು ತಾವೆಲ್ಲ ಬಂದು ನಮ್ಮ ಈ ಕಚೇರಿ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿದ್ದೀರಿ. ಸೊ ಹಾಗಾಗಿ ತಮಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮುಖ್ಯವಾಗಿ ವಿಚಾರವನ್ನು ತಿಳ್ಕೊಂಡು ಏನು ಘನತೆವೆತ್ತ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ, ಆ ಆದೇಶದ ಹಿನ್ನೆಲೆಯಲ್ಲಿ ನಾವು ಆ ಟೋಲ್ ನೀವು ಕಲೆಕ್ಟ್ ಮಾಡ್ತಾ ಇರೋದು ಕಾನೂನು ಬಾಹಿರ. ಇಷ್ಟು ವರ್ಷ ನೀವು ಟೋಲ್ನ ಕಲೆಕ್ಟ್ ಮಾಡಿರ್ತಕ್ಕಂಥದ್ದೇ ಇದು ಅಗಲದ ರೋಡೆ. ಸೊ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನಮ್ಮ ಪಕ್ಷದ ವರಿಷ್ಠರು ಕಾನೂನಿನ ಅರಿವನ್ನು ಅರಿತುಕೊಂಡು ನಾವು ಈ ಸ್ಟೇಟ್ಮೆಂಟನ್ನು ಮಾಡಿರ್ತಕ್ಕಂಥದ್ದು, ಈ ಹೋರಾಟವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಸೊ ಎಲ್ಲರೂ ಸರ್ಕಾರ ನಡೆಸೋಂಥವ್ರು ದಿಕ್ಕು ತಪ್ಪಿಸೋದು, ಸುಳ್ಳು ಹೇಳಿಕೆಗಳನ್ನು ನೀಡೋಂಥದ್ದು, ಕೋರ್ಟ್ಗಳಿಗೆ ಮರೆಮಾಚುವಂಥದ್ದು, ತಪ್ಪು ಮಾಹಿತಿಗಳನ್ನು ಕೊಡುವಂಥದ್ದು, ಹೋರಾಟವನ್ನು ಹತ್ತಿಕ್ಕುವಂಥದ್ದು, ಯಾರ್ಯಾರು ಹೋರಾಟಗಾರರಿದ್ದಾರೆ, ಸದೃಢರಿದ್ದಾರೆ ಅವ್ರಿಗೆ ತೊಂದರೆ ಕೊಡುವಂಥದ್ದು, ಇವೆಲ್ಲವೂ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಪಾಪ ಬುದ್ಧಿವಂತರಿದ್ದಾರೆ, ಕಿಲಾಡಿಗಳಿದ್ದಾರೆ, ಮಾಡ್ತಾ ಇದ್ದಾರೆ.
ಸೊ ನಮ್ಮ ಹೋರಾಟ ನೈಸ್ ವಿರುದ್ಧ ಕಾನೂನಾತ್ಮಕವಾಗಿ ಏನಿದೆ ಅದನ್ನ ನಾವು ಮಾಡಲೇಬೇಕು. ಆ ಹೋರಾಟವನ್ನು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಅದನ್ನ ನಿಲ್ಲಬೇಕು ಅಂತೇಳಿ ನಮ್ಮ ಪಕ್ಷ, ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಸಿದ್ಧರಿದ್ದೇವೆ. ಈ ಹೋರಾಟ ಮುಂದುವರಿತದೆ. ನೈಸ್ ರಸ್ತೆ ವಿಚಾರದಲ್ಲಿ ಹೌದು, ಅವರು ಎತ್ಕಟ್ಟೆನೆ. ಈ ಇಶ್ಯೂ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರೇನ್ ಮಾಡ್ತಿದ್ರು? ಈಗ DK ಸುರೇಶ್ ಅವ್ರಿಗೇನೆ ಅವ್ರು ವಿರೋಧ ಪಕ್ಷದಲ್ಲಿದ್ದು ಈ ವಿಚಾರ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರೇನ್ ಮಾಡ್ತಿದ್ರು? ಬಿಡದಿ ಟೌನ್ಶಿಪ್ ವಿಚಾರ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರೇನ್ ಮಾಡ್ತಿದ್ರು? ನಾವು ಪಾದಯಾತ್ರೆ ಮಾಡಿದೀವಿ, ಅವ್ರು ಉರುಳು ಸೇವೆನೆ ಮಾಡಿರೋರು. ಇಷ್ಟೊತ್ತಿಗೆ ವಿಧಾನಸೌಧ ಗಂಟ ಉರುಳು ಸೇವೆನೆ ಮಾಡಿರೋರು. ಎತ್ಕಟ್ಟ ವಿಚಾರ ಅಲ್ಲ ಅದು. ಇವ್ರಾಕೆ ಬೆಂಗಳೂರಿನಲ್ಲಿ ಒಂದು ಕಾನೂನು, ಕೋರ್ಟ್ಗೆ ಗೌರವ ಕೊಡ್ತೀವಿ, ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತೇಳಿ ಇವರು ಫುಟ್ಪಾತ್ ತೆರವು ಮಾಡ್ತೀವಿ, ಫುಟ್ಪಾತ್ ಮೇಲೆ ಅಂಗಡಿ ಇಕ್ಕಿರೋರ್ನ ನಾವು ರಾತ್ರಿ ಬುಲ್ಡೋಸರ್ ತಗೊಂಡೋಗಿ ಧ್ವಂಸ ಮಾಡ್ತೀವಿ ಅನ್ನೋರು, ಕೋರ್ಟ್ ಆದೇಶದ ಮುಖಾಂತರ ಮಾಡ್ತೀವಿ ಅನ್ನೋರು. ಇವತ್ತು ಕೋರ್ಟ್ ಆದೇಶ ಇದೆಯಲ್ಲ, ಅದನ್ನೇ ಆ ಕೋರ್ಟ್ ಆದೇಶದ ಪ್ರಕಾರ ಟೋಲ್ಗಳನ್ನೆಲ್ಲ ಇವರು ಬುಲ್ಡೋಸರ್ ತಂತೆ ತೆರವು ಮಾಡಲಿ, ಸಾರ್ವಜನಿಕವಾಗಿ ಮುಕ್ತವಾಗಿ ರಸ್ತೆ ಓಪನ್ ಇಡ್ಲಿ, ಇವ್ರಿಗೆ ಒಳ್ಳೆ ಹೆಸರು ಬರ್ತದಲ್ಲ, ಆ ಕ್ರೆಡಿಟ್ ಇವರೇ ತಗೊಳ್ಳಿ. ಇವ್ರೇನು ಉಸಾಬರಿ ವಹಿಸೋದು ನೈಸ್ ಸಂಸ್ಥೆ ಇದಕ್ಕೆ ಅಲ್ವಾ? ಅದು ಇನ್ನೊಂದು ಮಾತು ಹೇಳವ್ರೆ, ಈ ರಾಜ್ಯದ ಟೋಲ್ಗಳನ್ನೆಲ್ಲ, ಅದು ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಅಥವಾ ಪ್ರೈವೇಟ್ ರಸ್ತೆಗಳಿರ್ಬೋದು, ಅಲ್ಲಿ ಟೋಲ್ಗಳು ಹಾಕೋದು ಸಹಜ. ಅವೆಲ್ಲಕ್ಕೂ ಕೋರ್ಟ್ ಆದೇಶ ಕೊಟ್ಟಿದ್ರೆ ಅವನು ತೆರವು ಮಾಡಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ರು. ನೈಸ್ ರಸ್ತೆಗೆ ಮಾತ್ರ ತೆಗಿಬೇಕು ಅಂತ ಇದು ನೀವು ಕಾನೂನು ಬಾಹಿರವಾಗಿ ಈ ಟೋಲನ್ನು ವಸೂಲಿ ಮಾಡ್ತಾ ಇದ್ದೀರಿ ಅಂತ ಕೋರ್ಟ್ ಹೇಳಿರೋದಕ್ಕೆ ಅದನ್ನ ಹೇಳಿದ್ದಾರೆ. ತಪ್ಪೇನಿದೆ ಅಲ್ವಾ? ಬಿಡದಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಸರ್ಕಾರ ನಡೆಸುವಂತರು, ಅಧಿಕಾರದಲ್ಲಿರೋರು ಹಣಬಲ, ತೋಳ್ಬಲ, ಅಧಿಕಾರದ ಬಲ ಎಲ್ಲವನ್ನ ಉಪಯೋಗಿಸ್ಕೊಂಡು ನಮ್ಮ ಹೋರಾಟವನ್ನು ಹೆಂಗೆ ತಿಕ್ಕಬೇಕು, ಇದ್ರ ದಿಕ್ಕನ್ನು ಹೆಂಗೆ ಬದಲಾಯಿಸ್ಬೇಕು, ಕೋರ್ಟ್ಗಳಿಗೆ ಹೆಂಗೆ ಸುಳ್ಳು ಮಾಹಿತಿಗಳನ್ನು ಕೊಡಬೇಕು, ಮತ್ತೆ ರೈತರಿಗೆ ಹೆಂಗೆ ಮಂಕುಬೂದಿ ಹೆಚ್ಚಬೇಕು, ಹೋರಾಟಗಾರರ ಬದುಕಿನಲ್ಲಿ ಹೆಂಗ್ ಚೆಲ್ಲಾಟ ಆಡಬೇಕು, ಇವೆಲ್ಲ ಕರಗತ ಮಾಡ್ಕೊಂಡಿದ್ದಾರೆ. ಅವ್ರ ವಿರುದ್ಧ ಹೋರಾಟ ಮಾಡೋದು ಬಹಳನೇ ಕಷ್ಟ. ಆದರೂ ಕೂಡ ರೈತ ಬೆಳಗ್ಗೆ ಎದ್ದು ಹಸು ಮೈ ತೊಳಿಬೇಕು, ಹಾಲು ಕರಿಬೇಕು, ಡೈರಿಗೆ ಹಾಲು ಹಾಕ್ಬೇಕು, ಹುಲ್ ಕುಯ್ಕೊ ಬಂದು ಹಾಕ್ಬೇಕು, ಹಸುನ್ ಸಾಕ್ಬೇಕು, ಒಂದ್ ಕಡೆ ರೇಷ್ಮೆ ಸಾಕ್ಬೇಕು, ಒಂದ್ ಕಡೆ ಹಣ್ಣು ತರಕಾರಿ ಬೆಳಿಬೇಕು, ತಮ್ಮ ಮಕ್ಕಳು ವಿದ್ಯಾಭ್ಯಾಸ ನೋಡ್ಬೇಕು. ಇಷ್ಟೆಲ್ಲ ಮಾಡಿಕೊಂಡು ಆ ರೈತ ಹೋರಾಟ ಮಾಡ್ತಾವನೆ ಈ ಸರ್ಕಾರದ ವಿರುದ್ಧ, ಈ ದಮನಕಾರಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾವನೆ ಅಂತ ಅಂದ್ರೆ ಇದಕ್ಕೆ ನಮಗೂ ಸಮಯ ಬೇಕಾಗ್ತದೆ. ನ್ಯಾಯಕ್ಕೆ, ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಅನ್ಕೊಂಡಿದೀವಿ. ಆ ಹೋರಾಟ ಮುಂದುವರಿತಾ ಇದೆ, ನೋಡೋಣ.